ಸೊ ಪಿಂಪಲ್ ರಿಡಕ್ಷನ್ ಹೇಗೆ ಮಾಡೋದು? ಪಿಂಪಲ್ ಬರೋದಕ್ಕೆ ಶಾಕಿಂಗ್ ರೀಸನ್ಸ್ಗಳನ್ನ ಹೇಳ್ತೀನಿ. ನಾನು ಏನು ಮಾಡಲ್ಲ ಹಾಗೆ ಪಿಂಪಲ್ ಹೋಗಿಸ್ಬೇಕು ಅನ್ನೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಲ್ಲಿ ಯಾವ್ಯಾವುದೋ ಕೊರಿಯನ್ ಸ್ಕಿನ್ ಪಾಲಿಶಿಂಗ್ಗಳನ್ನೆಲ್ಲ ಮಾಡಿಸ್ಕೊಳ್ಳೋ ಬದಲು ಮನೇಲೇ ಇರೋಂಥ ಫೇಸ್ ಪ್ಯಾಕ್ ಆಗಿ ಆ್ಯಂಡ್ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿದ್ರೆ ಸ್ಕಿನ್ ವೈಟ್ನಿಂಗ್, ಟೈಟ್ನಿಂಗ್, ಬ್ರೈಟ್ನಿಂಗ್ ಆಗುತ್ತೆ, ಹೇರ್ ಕೂಡ ಶೈನಿಂಗ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ವಿ ಡೋಂಟ್ ಸಪೋರ್ಟ್ ಕೊರಿಯನ್ ಸ್ಕಿನ್, ವಿ ಸಪೋರ್ಟ್ ಇಂಡಿಯನ್ ಗ್ಲಾಸಿ ಸ್ಕಿನ್. ಅಂದರೆ ಒಂದು ಕಂಪನಿದು CEO-ಗಿಂತ ನಾನು ಜಾಸ್ತಿ ಅರ್ನ್ ಮಾಡ್ತಿದ್ದೀನಿ. ಮೇಕಪ್ ಎಲ್ಲ ಮಾಡಿರ್ತಾರೆ, ಎಡಿಟೆಡ್ ವಿಡಿಯೋಸ್ನ ಹಾಕ್ತಾರೆ. ಸೊ ನಾನು ಏನು ಮಾಡ್ತೀನೋ ಅದನ್ನೇ ಹಾಕಬೇಕು. ನನ್ನ ಕೆಪಾಸಿಟಿ ಇಷ್ಟು, ನಾನು ಈ ಥರ ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ, ನಾನು ಹಿಂಗೇನೆ ತೋರಿಸ್ತೀನಿ. ಅಂದರೆ ನಿಮ್ಗೆ ಬ್ರೈಡಲ್ ನಾನು ಔಟ್ಪುಟ್ ಹೀಗೆ ಕೊಡೋದು. ಒಂದು ದಾರಿ ಹುಡುಕ್ಬೇಕು ಅಂತ ಮನಸ್ಸು ಮಾಡಿದ್ರೆ ಇದರಲ್ಲಿ ಓಷನ್ಸ್ ಆಫ್ ಅಪರ್ಚುನಿಟಿ ಇದೆ ಮೇಕಪ್ ಇಂಡಸ್ಟ್ರಿಲಿ. ಸೊ ತುಂಬ ಜನ ಹಾಗೆ ಅನ್ಕೋತಾರೆ, ಮೇಕಪ್ ಆರ್ಟಿಸ್ಟ್ ಆದ ತಕ್ಷಣ ಹೇರ್ ಕಲರ್ ಮಾಡಿಸ್ಕೊಂಡು, ನೈಲ್ ಆರ್ಟ್ ಮಾಡಿಕೊಂಡು, ನಾನೇ ಗ್ರೂಮ್ ಮಾಡ್ಕೊಳ್ಳೋದರಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು, ದುಡ್ಡು ವೇಸ್ಟ್ ಮಾಡ್ಕೊಂಡು ಇನ್ನೊಬ್ಬರನ್ನ ಪ್ರೂವ್ ಮಾಡೋಂಥ ಅಗತ್ಯ ಇಲ್ಲ. ಸೊ ಇವಾಗ ಮೇನ್ ಆಗಿ ನಮ್ಮ ಫೇಸ್ ಬಗ್ಗೆ ಮಾತಾಡೋಣ. ಬಿಕಾಸ್ ಈಗ ಯೂಶಲಿ ಫೇಸಲ್ಲಿ ಒಂದು ಚಿಕ್ಕ ಪಿಂಪಲ್ ಆದ್ರೂ ತುಂಬಾ ಕಾನ್ಶಿಯಸ್ ಆಗ್ಬಿಡ್ತೀವಿ, ಕಾನ್ಫಿಡೆನ್ಸ್ ಇರಲ್ಲ, ಆ ಪಿಂಪಲ್ ಹೋಗ್ಸೋವರೆಗೂ ಸಮಾಧಾನ ಇರಲ್ಲ, ಅಥವಾ ಚ್ಯೂಟದು ಅದೆಲ್ಲ ಮಾಡ್ತಿರ್ತೀವಿ. ಸೊ ಅಂದ್ರೆ ಕೆಲವೊಂದ್ಸತಿ ಅದನ್ನ ಹೋಗಿಸ್ಕೊಂಡ್ ಮೇಲೂ ಮಾರ್ಕ್ಸ್ ಅಂತೂ ಉಳಿದು ಬಿಡುತ್ತೆ. ಸೊ ಪಿಂಪಲ್ ರಿಡಕ್ಷನ್ ಹೇಗೆ ಮಾಡೋದು? ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಪಿಂಪಲ್ ಅನ್ನೋದು ಯಾತಕ್ಕೆ ಬರುತ್ತೆ, ಆಮೇಲೆ ಅದರದ್ದು ಹೇಗೆ ರಿಡಕ್ಷನ್ ಮಾಡ್ಬೋದು ಅಂತ ಇವತ್ತು ಹೇಳ್ಕೊಡೋಣ. ಸೊ ಫಸ್ಟ್ ಆಫ್ ಆಲ್ ಪಿಂಪಲ್ ಬರ್ತಾ ಇರೋದಕ್ಕೆ ಶಾಕಿಂಗ್ ರಿಸಲ್ಟ್ಗಳು ಅಂದರೆ ರೀಸನ್ಸ್ಗಳನ್ನ ಹೇಳ್ತೀನಿ. ಪಿಂಪಲ್ ಬರೋದಕ್ಕೆ ಶಾಕಿಂಗ್ ರೀಸನ್ಸ್ಗಳನ್ನ ಹೇಳ್ತೀನಿ. ಮೊಬೈಲಿಂದನೂ ಪಿಂಪಲ್ ಬರುತ್ತೆ. ಮೊಬೈಲಿಂದ ಹೇಗೆ ಅಂತ ಹೇಳ್ತೀನಿ. ಇತ್ತೀಚೆಗೆ ತುಂಬ ನನ್ನ ಪಾರ್ಲರಲ್ಲಿ ಒನ್ ಸೈಡ್ ಪಿಂಪಲ್ ಇರುತ್ತೆ. ಸೊ ಇದೆಲ್ಲ ಯಾವ್ದ್ರಿಂದ ಅಂದರೆ ಏನೇನೆಲ್ಲ ಸ್ಕಿನ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರು ಗೊತ್ತಾಗಿರಲ್ಲ. ಯಾವ್ದ್ರಿಂದ ಅಂದರೆ ತುಂಬ ಜನ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಫೇಸಲ್ಲಿ ಸೀಬಮ್ ಸೆಕ್ರೇಷನ್ ಆಗ್ತಾನೆ ಇರುತ್ತೆ. ಸೀಬಮ್ ಅಂದರೆ ಆಯಿಲ್ ಸೆಕ್ರೇಷನ್ ಆಗ್ತಾನೆ ಇರುತ್ತೆ. ಅದು ಕಾಂಟ್ಯಾಕ್ಟ್ ಆದ ತಕ್ಷಣ ಮೊಬೈಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆ ಮೊಬೈಲ್ನ ನಾವು ಎಲ್ಲಂದ್ರಲ್ಲಿ ಇಡೋ ಅಭ್ಯಾಸ ಮಾಡ್ಕೊಂಡಿರ್ತೇವೆ. ಕೆಲವರಿಗೆ ಉಲ್ಟಾ ಇಡೋ ಅಭ್ಯಾಸ ಕೂಡ ಇರುತ್ತೆ. ಮತ್ತೆ ಬೇರೆಯವ್ರ ಮೊಬೈಲ್ ನೋಡ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಉಲ್ಟಾ ಇಟ್ಟಿರ್ತಾರೆ. ನಾವು ಎಲ್ಲೆಲ್ಲಿ ಇಡ್ತೀವೋ ಅಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರುತ್ತೆ. ಸೊ ಟೇಬಲ್ ಮೇಲೆ ಯಾವುದೇ ಒಂದು ಸರ್ಫೇಸ್ ಮೇಲೆ ಇಡ್ತಾ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಅಥವಾ ಸೀದಾ ಇಟ್ಟರು ಕೂಡ ಅಟ್ಮಾಸ್ಫಿಯರ್ ಇರುವಂಥ ಡಸ್ಟನ್ನ ಅದು ಕಲೆಕ್ಟ್ ಮಾಡ್ಕೊಳ್ತಾ ಇರುತ್ತೆ. ನಮ್ಮ ಫೇಸಿಂದ ಟ್ರಾನ್ಸ್ಫರ್ ಆಗಿರುವಂಥ ಸೀಬಮ್ ಮೊಬೈಲ್ ಮೇಲೆ ಕಲೆಕ್ಟ್ ಆಗಿರುತ್ತೆ. ಅದು ಬ್ಯಾಕ್ಟೀರಿಯಾನೆಲ್ಲ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ಕೊಂಡು ಹಿಡ್ಕೊಂಡಿರುತ್ತೆ. ಮತ್ತೆ ನೀವು ತೆಗೆದು ಮೊಬೈಲ್ನ ಇಟ್ಕೊಂಡಾಗ ಆ ಏರಿಯಾದಲ್ಲಿ ಏರಿಯಾಟಿಕ್ ಪಿಂಪಲ್ ಅಂತ ಹೇಳ್ತೀವಿ. ಅಂದರೆ ಆ ಏರಿಯಾದಲ್ಲಿ ಅದೇ ಝೋನಲ್ಲಿ ಪಿಂಪಲ್ ಜಾಸ್ತಿ ಆಗುವಂಥ ಚಾನ್ಸಸ್ಸು ಅದರಿಂದನೇ ಬರೋದು. ಅಥವಾ ಒಂದೆರಡು ಪಿಂಪಲ್ ಆಗಿರುತ್ತೆ ಅನ್ಕೊಳ್ಳಿ, ಅದನ್ನು ನೀವು ಸ್ಕ್ವೀಸ್ ಮಾಡಿ ತೆಗೆದಿರ್ತೀರ, ಅದರೊಳಗಡೆ ಇರುವಂಥ ಬ್ಯಾಕ್ಟೀರಿಯಾ ನಿಮಗೆ ಫೋನಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ. ಮತ್ತೆ ನೀವು ಇಟ್ಕೊಂಡಾಗ ಒಂದು ಚೂರು ಆ ಕಡೆ ಈ ಕಡೆ ಮಾಡ್ತಾ ಮಾಡ್ತಾ ಅದಕ್ಕೆ ಈಸಿಯಾಗಿ ಮನೆ ಮಾಡಿಕೊಟ್ಟಂಗೆ ಆಗುತ್ತೆ. ಬಟ್ ನಾವು ಸ್ಕ್ವೀಸ್ ಮಾಡಿದಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಹೇಗೆ ರೆಡ್ಯೂಸ್ ಮಾಡ್ಬೇಕಂತಾನು ಹೇಳ್ತೀನಿ. ಮೊಬೈಲ್ ಇದು ಯಾವುದು ಹೊಸ ವಿಷಯ, ಸೀರಿಯಸ್ಲಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಪಿಂಪಲ್ ಆಗುತ್ತೆ. ಅಂದ್ರೆ 2-3 ವರ್ಷದಿಂದ ನಮ್ಮ ಪಾರ್ಲರ್ಗಳಲ್ಲಿ ತುಂಬಾ ಜನ ಪಿಂಪಲ್ ಒಂದ್ ಸೈಡ್ ಮಾತ್ರ ಇದೆ ಮೇಡಮ್, ಒಂದ್ ಸೈಡ್ ಮಾತ್ರ ಬರುತ್ತೆ ಅಂತ ಅಂದಾಗ ನಾನು ರಿಸರ್ಚ್ ಮಾಡಿದೆ ಅದ್ರ ಬಗ್ಗೆ, ಯಾತಕ್ಕೆ ಬರ್ತಾ ಇದೆ ಅಂದ್ರೆ ನಾನು ರೂಟ್ ಕಾಸ್ ಟ್ರೀಟ್ಮೆಂಟೇ ಕೊಡೋದು. ಪಿಂಪಲ್ ಟ್ರೀಟ್ಮೆಂಟ್ ಬಂದ್ರು ಅಂದ್ರೆ ಏನೋ ಒಂದು ಅದಕ್ಕೆ ಪಂಚಪತ್ರ ಟ್ರೀಟ್ಮೆಂಟ್ ಹಚ್ಚಿ ಕಳ್ಸೋದಿಲ್ಲ. ಯಾತಕ್ಕೆ ಬರ್ತಾ ಇದೆ, ಫಸ್ಟ್ ವೈ ಅಂಡ್ ಹೌ, ಆಮೇಲೆನೆ ಮಾಡೋದದು. ಸೊ ಅದರ ರೀಸನ್ ನೋಡಿದಾಗ ತುಂಬ ಜನ ಯಾವ ಸೈಡ್ ಮೊಬೈಲ್ ಇಟ್ಕೊಳ್ತಾರೋ ಆ ಸೈಡೇ ಜಾಸ್ತಿ ಬರುತ್ತೆ, ರೈಟ್ ಸೈಡೇ ಜಾಸ್ತಿ ಬರುತ್ತೆ. ಯಾಕಂದ್ರೆ ಮೊಬೈಲಿಂದ ಬರುತ್ತೆ. ಇನ್ನೊಂದು ಪಿಲ್ಲೋ ಕವರ್ಸ್ ಇಂದನೂ ಬರುತ್ತೆ. ರಾತ್ರಿ ಮಲ್ಕೊಳ್ಬೇಕಂದ್ರೆ ಅಷ್ಟೇ ಸರಿಯಾಗಿ ಫೇಸ್ ವಾಶ್ ಮಾಡಿರಲ್ಲ, ಇಲ್ಲ ಪಿಂಪಲ್ ಸ್ಕ್ವೀಸ್ ಮಾಡ್ಬಿಟ್ಟು ಆಮೇಲೆ ಮಲ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲ ಪಿಲ್ಲೋ ಹೈಜೀನಿಕ್ ಆಗಿರಲ್ಲ ಅಂತಂದನ್ನು ಕೂಡ ಅದು ಮೇನ್ ಸೋರ್ಸ್. ಯಾಕಂದ್ರೆ ಇಡೀ ರಾತ್ರಿ 8 hours ಆಲ್ಮೋಸ್ಟ್ ನಾವು ಅಲ್ಲೇ ಇಟ್ಟಿರ್ತೀವಲ್ವಾ. ಸೊ ಪಿಲ್ಲೋನ ಪಿಲ್ಲೋ ಕವರ್ನ ಎವ್ರಿ ವೀಕ್ ಹೈಜೀನಿಕ್ ಆಗಿ ವಾಶ್ ಮಾಡಿಲ್ಲ ಅಂತ ಸೀಬಮ್ ಸೆಕ್ರೇಷನ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಸೊ ಅದರಿಂದನೂ ಕೂಡ ಬರುತ್ತೆ. ಕೆಲವರಿಗೆ ಡ್ಯಾಂಡ್ರಫ್ ಇರುತ್ತೆ, ಹೀಗೆ ಮಲ್ಕಿರ್ತಾರೆ, ಮತ್ತೆ ಅದು ಪೊಸಿಷನ್ ಚೇಂಜ್ ಮಾಡ್ತಾರಲ್ಲ, ಆ ಡ್ಯಾಂಡ್ರಫ್ ಮತ್ತೆ ಇಲ್ಲಿಂದ ಈಸಿಯಾಗಿ ಸ್ಪ್ರೆಡ್ ಆಗೋದೇ ಅದನ್ನ ಪಿಲ್ಲೋಯಿಂದ. ಸೊ ಅಲ್ಲಿಂದನೂ ಕೂಡ ಪಿಂಪಲ್ ಬರುವಂತ ಚಾನ್ಸಸ್ ಇರುತ್ತೆ. ಇನ್ ಜನರಲ್ ಪಿಂಪಲ್ ಯಾತಕ್ಕೆ ಬರುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬರುತ್ತೆ, ಏಜ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಟೀನೇಜ್ ಅಲ್ಲಿ ಬರುತ್ತೆ, ಮತ್ತೆ ತುಂಬಾ ಹೆವಿ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡೋದ್ರಿಂದನೂ ಬರುತ್ತೆ. ಕೆಲವರು ಜೆಲ್ ಪ್ರೈಮರ್ ನ ಅಪ್ಲೈ ಮಾಡ್ಕೊಳ್ತಿರ್ತಾರೆ, ಫೌಂಡೇಶನ್ ಹಚ್ಕೊಳ್ತಾ ಇರ್ತಾರೆ, ನೆಸೆಸರಿ ಇಲ್ದಿದ್ರು ಎವ್ರಿ ಡೇ ಮೇಕಪ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಪಿಂಪಲ್ ಬರುವಂತ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ರಿಡ್ಯೂಸ್ ಮಾಡ್ಬೇಕಂದ್ರೆ ಎಷ್ಟು ಸಿಂಪಲ್ ಆಗಿರೋಕೆ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿರ್ಬೇಕಂದ್ರೆ ಫೇಸಿಗೆ ಒಂದು ಮಾಯಿಶ್ಚರೈಸರ್ ಅಥವಾ ಒಂದು ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸಾಕಾಗುತ್ತೆ, ನಾಟ್ ಎವ್ರಿ ಡೇ ಮೇಕಪ್. ಸೊ ಮೇಕಪ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದನೂ ಪಿಂಪಲ್ ಬರುತ್ತೆ. ಓವರ್ ಆಲ್ ಹೇಗಾದ್ರೂ ಬಂದಿರಲಿ ಪಿಂಪಲ್, ಈಸಿ ಟೆಕ್ನಿಕ್ ಯಾವುದು ಅಂದರೆ ಒಂದು ಅಂದರೆ ಶ್ರೀಗಂಧ ತೆಗೆದ್ಬಿಟ್ಟು ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ ಎರಡೂ ರೆಡ್ಯೂಸ್ ಆಗ್ತಾ ಬರುತ್ತೆ. ನಮ್ಮ ಪಾರ್ಲರಲ್ಲಿ ಮೋಸ್ಟ್ ಪಾಪ್ಯುಲರ್ ಟ್ರೀಟ್ಮೆಂಟ್ ಯಾವುದು ಅಂದರೆ ಪಂಚಪತ್ರೆ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. 5 ಥರ ಪತ್ರೆಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಟ್ರೀಟ್ಮೆಂಟು ಪಿಂಪಲ್ ಮಾರ್ಕ್ಸ್
ಹೋಗ್ಸೋದ್ರ ಜೊತೆಗೆ ಪ್ರಿವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಆ್ಯಂಡ್ ಇಟ್ಸ್ ವೆರಿ ಪಾಪ್ಯುಲರ್ ಫಾರ್ಮುಲಾ ಅಂತ ಹೇಳ್ಬೋದು. ಆ ಸೀಕ್ರೆಟ್ ಫಾರ್ಮುಲಾನ ಕ್ಲೈಂಟ್ಸ್ ಹತ್ರನೂ ಅಥವಾ ನಮ್ಮ ವೀಕ್ಷಕರ ಹತ್ರನೂ ಶೇರ್ ಮಾಡ್ಕೊಳ್ಳೋಣ. ಸೊ ಪಂಚಪತ್ರೆ ಟ್ರೀಟ್ಮೆಂಟ್ನ ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದು ಫಾರ್ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ ರಿಡಕ್ಷನ್ಗೆ ಅಂತ. ಸಿಂಪಲ್ ನಿಮ್ಮ ಮನೆ ಹತ್ರನೇ ಸಿಗುವಂಥ 5 ಪತ್ರೆಗಳು ಬೇಕಾಗತ್ತೆ ಇದಕ್ಕೆ. ತುಳಸಿ, ಬೇವು, ಆಮೇಲೆ ಪುದೀನ, ದೊಡ್ಡ ಪತ್ರೆ ಸೊಪ್ಪು ಯೂಸ್ ಮಾಡ್ತೀವಿ, ಗರಿಕೆನ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಲೋವೆರಾನ ಕೂಡ ಯೂಸ್ ಮಾಡ್ಬೋದು. ಇದೆಲ್ಲದನ್ನು ಚೆನ್ನಾಗಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ವಾಶ್ ಮಾಡಿ ಆದಮೇಲೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಸ್ವಲ್ಪ ಇದ್ರದ್ದು ಅರಿಶಿನ ಹಾಕಬೇಕು. ಯಾವುದೇ ಪತ್ರೆಗಳನ್ನ ಯೂಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ತುಂಬ ಲಿಕ್ವಿಡಿ ಆಯಿತು ಅಂದರೆ ನೀರು ಜಾಸ್ತಿ ಹಾಕ್ಬಿಟ್ರೆ ತುಂಬ ಲಿಕ್ವಿಡಿ ಆಗಿಬಿಡುತ್ತೆ. ಹಾಗಾದರೆ ಇದ್ರದ್ದು ಜೊತೆಗೆ ಸ್ವಲ್ಪ ಮನೆಯಲ್ಲೇ ಸಿಗುವಂಥ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಈ ಪಂಚಪತ್ರೆ ಫೇಸ್ ಪ್ಯಾಕ್ ತುಂಬಾ ಹಿಟ್ಟಾಗಿದೆ. ಅಂದರೆ ಎಷ್ಟು ಫಾಸ್ಟಾಗಿ ರಿಡ್ಯೂಸ್ ಅಂದರೆ 1 or 2 ಸಿಟ್ಟಿಂಗ್ಸಲ್ಲೇ ರಿಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಮಾಡ್ತಾ ಬರಬೇಕು. ಅದರಿಂದ ಫಾಸ್ಟಾಗಿ ಪಿಂಪಲ್ ಮತ್ತು ಮಾರ್ಕ್ಸ್ ಎರಡೂ ರೆಡ್ಯೂಸ್ ಆಗುತ್ತೆ. ಜೊತೆಗೆ ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಬೇಕು. ಜಂಕ್ ಫುಡ್ ಜಾಸ್ತಿ ತಿನ್ನೋದು, ಆಚೆ ಜಾಸ್ತಿ ತಿನ್ನೋಂಥವ್ರಿಗೂ ಪಿಂಪಲ್ ಬರುತ್ತೆ. ಯಾಕೆಂದರೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಮೋರೋವರ್ ಈ ಟೇಸ್ಟಿಂಗ್ ಪೌಡರ್ ಅಥವಾ ಅಜಿನೋಮೋಟೊ ಅಂತ ಏನು ಹೇಳ್ತಾರೆ, ಈಗ ಇದರಲ್ಲಿ ಗೋಬಿ ಹಾಕಿರ್ತಾರೆ, ಪ್ರತಿಯೊಂದು ಫಾಸ್ಟ್ ಫುಡಲ್ಲಿ ಹಾಕಿರ್ತಾರೆ. ಅದನ್ನು ತಿಂದಾಗ ಬಾಡಿಲಿ ಆಸಿಡಿಟಿ ಜಾಸ್ತಿ ಆದಾಗಲೂ ಕೂಡ ಪಿಂಪಲ್ ಈ ಸೈಡಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ. ಹೊಸ ಓರಿಯೆಂಟೆಡ್ ಪಿಂಪಲ್ ಬರೋದು ಅದರಿಂದನೇ. ಸೊ ಅಸಿಡಿಟಿ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂದರೆ ಒಂದು ಔಟ್ಸೈಡ್ ಫುಡ್ ಕಟ್ ಆಫ್ ಮಾಡಬೇಕು, ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಅದ್ರ ಜೊತೆ ನೀರು ಜಾಸ್ತಿ ಕುಡಿಬೇಕು. ನಮ್ಮ ಇಂಟರ್ನಲ್ ಬ್ಯೂಟಿ ಸರಿ ಇದ್ರೆ ಎಕ್ಸ್ಟರ್ನಲ್ ಬ್ಯೂಟಿ ಚೆನ್ನಾಗಿರುತ್ತೆ. ಸೊ ಒಂದು ಪಾಸಿಟಿವ್ ಮೈಂಡ್ಸೆಟ್ಟು, ನೀರು ಚೆನ್ನಾಗಿ ಕುಡಿಬೇಕು. ನೀರು ಎಷ್ಟು ಕುಡಿತಾರೋ ಅಷ್ಟೇ ಚೆನ್ನಾಗಿ ಸ್ವೆಟ್ ಔಟು ಆಗಬೇಕು. ಮೆಟಬಾಲಿಸಮ್ ಆವಾಗಲೇ ಸರ್ಕಲ್ ಕಂಪ್ಲೀಟ್ ಆಗೋದು. ನಾನು ಏನು ಮಾಡಲ್ಲ ಹಾಗೆ ಪಿಂಪಲ್ ಹೋಗಿಸ್ಬೇಕು ಅನ್ನೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ನಾವು ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಈಗ ಒಂದು ಟ್ರೀಟ್ಮೆಂಟ್ ಕೊಡುವಾಗ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಾಗಲೇ ಹೇಳ್ತಾ ಇರ್ತೀನಿ, ಏನು ಎಕ್ಸಸೈಸ್ ಮಾಡಲ್ಲ, ವರ್ಕೌಟ್ ಮಾಡಲ್ಲ, ಬಿಸಿ ಅಂತ ಯಾವಾಗಲೂ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡ್ರೂ ಕೂಡ ಮೆಟಬಾಲಿಸಮ್ ಆಗಿದ್ರೆ ಪಿಂಪಲ್ ಬರುತ್ತೆ. ಸೊ ಅಟ್ಲೀಸ್ಟ್ ನಂದು ಅಂತ ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡಿದಾಗ ಪಿಂಪಲ್ ಬರೋದು ಅವಾಯ್ಡ್ ಆಗುತ್ತೆ. ಸೊ ಇದೆಲ್ಲ ಟ್ರೀಟ್ಮೆಂಟ್ ಮಾಡೋದ್ರಿಂದ ಪಿಂಪಲ್ ಬರೋದನ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಓಕೆ. ಸೊ ಇವಾಗ ಸ್ಕಿನ್ ಗ್ಲೋ ಬರ್ಬೇಕಂತಂದ್ರೆ ಏನ್ ಮಾಡ್ಬೋದು? ಯಾಕಂತಂದ್ರೆ ಇವಾಗ ರೀಸೆಂಟ್ ಡೇಸ್ ಅಲ್ಲೆಲ್ಲ ಕೊರಿಯನ್ ಸ್ಕಿನ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ರೈಸ್ ವಾಟರ್ ಮತ್ತೆ ಆ ಒಂದು ರೈಸ್ ಪೇಸ್ಟ್ ಹಾಕೋದು ಗ್ಲೋ ಬರುತ್ತೆ ಅಂತ ಹೇಳೋದು, ಅವೆಲ್ಲ ನಿಜಾನ ಆಗುತ್ತಾ? ಆಕ್ಚುಲಿ ಏನಂತಂದ್ರೆ ಇದಕ್ಕೆ ಯಾರಾದ್ರೂ ನನಗೆ ಇದು ಕೊರಿಯನ್ ಸ್ಕಿನ್ ಸೀಕ್ರೆಟ್ ಅಂತೆಲ್ಲ ಹೇಳಿದಾಗ ತುಂಬ ಕೋಪ ಬರುತ್ತೆ. ಯಾಕಂದ್ರೆ ಈ ಸೀಕ್ರೆಟು ನಮ್ಮ ಇಂಡಿಯಾದಲ್ಲೇ ಇತ್ತು. ಈಗ ನಮ್ಮ ಅಜ್ಜಿ ಕಾಲದಿಂದ ಹೇಳಬೇಕು ಅಂತಂದ್ರೆ ಅಕ್ಕಿ ಹಿಟ್ಟು ಹಾಕೊಂಡು ಮುಖ ತೊಳ್ಕೊಂಡು ಬೆಳಗಾಗ್ತೀಯ ಅಂತ ಹೇಳೋರು, ಅಥವಾ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕೆ ಇದರಿಂದ ಚೆನ್ನಾಗಾಗುತ್ತೆ ಅಂತ ಮಾಡೋರು. ಅವರ ಏಜ್ ಓಲ್ಡ್ ಟ್ರೀಟ್ಮೆಂಟ್ಗಳದು. ಬಟ್ ಅದು ಕೊರಿಯನ್ ಟ್ವಿಸ್ಟ್ ಮಾಡಿಬಿಟ್ಟು ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅಷ್ಟೇ. ಕೊರಿಯನ್ಸ್ಗಿಂತ ತುಂಬಾ ಮುಂಚೆ ನಮ್ಮ ಇಂಡಿಯನ್ಸು ಯೂಸ್ ಮಾಡ್ತಾ ಇದ್ರು ಅದನ್ನ. ಅಕ್ಕಿ ಹಿಟ್ಟು ನಮ್ಗೇನು ಗೊತ್ತಿಲ್ಲದೆ ಇರುವಂಥ ವಿಚಾರ ಅಲ್ವೇ ಅಲ್ಲ. ಆ್ಯಂಡ್ ಫರ್ಮೆಂಟೆಡ್ ರೈಸ್ ಅಂತ ಏನು ಹೇಳ್ತಾರೆ, ನಿಜ ಹೇಳಬೇಕಂದ್ರೆ ಈ ಫರ್ಮೆಂಟೆಡ್ ರೈಸ್ ತುಂಬ ಮುಂಚೆಯಿಂದನೂ ನಾವು ಯೂಸ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ದೋಸೆ ಹಿಟ್ಟು. ಇವಾಗ ಅದನ್ನ ದೋಸೆ ಹಿಟ್ಟನ್ನ ಅಪ್ಲೈ ಮಾಡ್ತಾರೆ. ದೋಸೆ ಹಿಟ್ಟನ್ನೇ ಅಪ್ಲೈ ಮಾಡೋ. ಇವಾಗ ಮುಂಚೆಲ್ಲ ಕಲ್ಲಲ್ಲಿ ರುಬ್ಬೋರು, ಚೆನ್ನಾಗೆಲ್ಲ ಕಲ್ಲಲ್ಲಿ ರುಬ್ಬಿ ಎಲ್ಲ ಸೀಟಿ ಆದಮೇಲೆ ಕೈಯಲ್ಲಿರೋ ಪಸೆನ ಸುಮ್ಮನೆ ಮುಖಕ್ಕೆ ಹಿಂಗೆ ಹಾಕೊಂಡು ಹಿಂಗೆ ಅನ್ಕೊಂಡ್ರೆ ಸಾಕು ಚೆನ್ನಾಗಿ ಗ್ಲೋ ಬಂದ್ಬಿಡ್ತಿತ್ತು. ಸೊ ದಟ್ ಈಸ್ ಕಾಲ್ಡ್ ಫರ್ಮೆಂಟೆಡ್ ರೈಸ್ ಫಾರ್ಮುಲಾ ಆ್ಯಕ್ಚುಲಿ. ಆಯಿತಾ, ಅದರಲ್ಲಿ ಅಕ್ಕಿ ಇರುತ್ತೆ, ನೆನೆಸಿರ್ತೀವಿ, ಅದೇ ಫರ್ಮೆಂಟೆಡ್ ರೈಸು. ಆಮೇಲೆ ಉದ್ದಿನಬೇಳೆ ಇರುತ್ತೆ, ದಟ್ ಇಸ್ ಹೈ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಸೊ ಅದು ಬರೀ ಸ್ಕಿನ್ನಿಗೆ ಮಾತ್ರ ಅಲ್ಲ, ಕೊರಿಯನ್ ಸ್ಕಿನ್ ಮಾತ್ರನಲ್ಲ, ಹೇರ್ಗೂ ತುಂಬ ಒಳ್ಳೇದು. ಆಯ್ತಾ, ನಾನಂತೂ ತುಂಬ ವರ್ಷಗಳಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೆಂತೆ ಹಾಕಿರ್ತೀವಿ, ಇಟ್ಸ್ ಅ ವೆರಿ ಗುಡ್ ಹೇರ್ ಕಂಡೀಷ್ನರ್. ಸೊ ಅಲ್ಟಿಮೇಟ್ಲಿ ಯಾವ್ಯಾವುದೋ ಕೊರಿಯನ್ ಸ್ಕಿನ್ ಪಾಲಿಶಿಂಗ್ಗಳನ್ನೆಲ್ಲ ಮಾಡಿಸ್ಕೊಳ್ಳೋ ಬದಲು ಮನೇಲೇ ಇರುವಂಥ ದೋಸೆ ಹಿಟ್ಟನ್ನು ಫೇಸ್ ಪ್ಯಾಕ್ ಆಗಿ ಆ್ಯಂಡ್ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿದ್ರೆ ಸ್ಕಿನ್ ವೈಟ್ನಿಂಗ್, ಟೈಟ್ನಿಂಗ್, ಬ್ರೈಟ್ನಿಂಗ್ ಆಗುತ್ತೆ, ಹೇರು ಕೂಡ ಶೈನಿಂಗ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗುತ್ತೆ. ಅದನ್ನು ಮಾಡ್ಕೊಳ್ತಾ ಬರ್ಬೋದು. ಆ್ಯಂಡ್ ಕೊರಿಯನ್ನನ್ನು ನಾನು ಫಾಲೋ ಮಾಡಿಕೊಂಡು ಅವ್ರ ಥರ ಗ್ಲಾಸಿ ಸ್ಕಿನ್ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ ಅವ್ರದ್ದು ಸ್ಕಿನ್ ಟೈಪೇ ಆಗಿರುತ್ತೆ. ಅವ್ರು ಏನು ಮಾಡಿಲ್ಲ ಅಂದರೂ ಅವ್ರ ಸ್ಕಿನ್ ಟೈಪ್ ಆಗಿರುತ್ತೆ. ಬಟ್ ನಾವು ಇಂಡಿಯನ್ಸ್ ಆರ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್. ಅಂದರೆ ನಾವು ವೀಟಿಶ್ ಕಲರ್ ಇದ್ರೂ ಅವರಷ್ಟು ಗ್ಲಾಸಿ ಎಲ್ಲ ಇಲ್ಲದೆ ಇದ್ರೂ ಲುಕ್ ವೈಸ್ ನಾವು ಇಂಡಿಯನ್ಸೇನೆ. ಯಾಕಂದರೆ ಹೈಯೆಸ್ಟ್ ಪೇಜೆಂಟ್ಸ್ಗಳು ಬಂದಿರೋದು ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಕೊರಿಯನ್ಸ್ಗಲ್ಲ ಬಂದಿರೋದೇ ನಮ್ಮ ಇಂಡಿಯಾಗೆ ಹೈಯೆಸ್ಟ್ ಬಂದಿದೆ. ಸೊ ಯಾತಕ್ಕೆ ಅವ್ರಿಗೆಲ್ಲ ಬಂದಿದೆ ಅಂತಂದರೆ ವಿ ಆರ್ ಸೋ ಬ್ಯೂಟಿಫುಲ್, ನಮ್ಮ ಫೀಚರ್ಸ್ ಚೆನ್ನಾಗಿರುತ್ತೆ, ಆ್ಯಂಡ್ ವಿ ಆರ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್, ಹೇರ್ ಎಲ್ಲ ಚೆನ್ನಾಗಿರುತ್ತೆ. ಯಾಕೆ ಕೊರಿಯನನ್ನು ನಾನು ಫಾಲೋ ಮಾಡಬೇಕು? ಬೀಯಿಂಗ್ ಅ ಇಂಡಿಯನ್ ಐ ಆಮ್ ಪ್ರೌಡ್ ಟು ಬಿ ಲೈಕ್ ದಿಸ್. ನಾವು ಹೇಗಿದ್ದೀವೋ ಹಾಗೆ ಚೆನ್ನಾಗಿದ್ದೀವಿ. ಮತ್ತು ಕೊರಿಯನ್ ಫೇಶಿಯಲಲ್ಲಿ ಒಂದು ಟೆಕ್ನಿಕ್ ಏನು ಯೂಸ್ ಮಾಡ್ತಾರೆ, ಇನ್ಫ್ಯಾಕ್ಟ್ ಪಾರ್ಲರ್ಗಳಲ್ಲೂ ಮಾಡ್ತಾರೆ. ಫಸ್ಟು ಬ್ಲೇಡ್ ತೊಗೊಂಡು ಎಲ್ಲ ಹೇರ್ನ ರಿಮೂವ್ ಮಾಡಿಬಿಡ್ತಾರೆ. ಆಯಿತಾ, ರೇಸರ್ಸ್ ಅಂತ ಹೇಳ್ತೀವಿ ಅದನ್ನು, ಫೇಶಿಯಲ್ ರೇಸರ್ ಅಂತ ಹೇಳ್ಬಿಟ್ಟು ಅದರಲ್ಲೆಲ್ಲ ಬ್ಲೇಡ್ಸ್ನ ಯೂಸ್ ಮಾಡಬಾರ್ದು. ಸೊ ಫಸ್ಟ್ ತೊಗೊಂಡು ಎಲ್ಲ ಹೇರ್ನ ರಿಮೂವ್ ಮಾಡಿಬಿಡ್ತಾರೆ. ಪ್ರೊಟೆಕ್ಟಿವ್ ಲೇಯರೇ ಹೇರು.
ಗ್ಲಾಸಿ ಕಾಣೋದಕ್ಕೋಸ್ಕರ ನಮ್ಮ ಹೇರ್ದು ಇಂಪಾರ್ಟೆಂಟ್ ಅಂದರೆ ಸ್ಕಿನ್ದು ಇಂಪಾರ್ಟೆಂಟ್ ಲೇಯರ್ನೇ ತೆಗೆದ್ಬಿಟ್ಟು ಅದ್ರ ಮೇಲೆ ಒಂಚೂರು ಇದ್ರದ್ದು ಕೆಮಿಕಲ್ ಪ್ರೋಸೆಸ್ ಇರುತ್ತೆ, ಮಸಾಜು ಮತ್ತು ಇದ್ರದ್ದು ಕೊರಿಯನ್ ಸ್ಕಿನ್ ಟೂಲ್ಸ್ಗಳೆಲ್ಲ ಬರುತ್ತೆ. ಸೊ ಆ ಮಿಷನನ್ನು ಒಂಚೂರು ಯೂಸ್ ಮಾಡಿಬಿಟ್ರೆ ಸಾಕು, ಅದ್ರಲ್ಲಿ ಹಾಕೋರಿ ಅಮೋನಿಯಾ ಒಂದು ಕರಡಿ ಮರಿಗೆ ಹಾಕಿದ್ರೆ ಅದು ಬೆಳ್ಳಗಾಗುತ್ತೆ ಆಯಿತಾ. ಸೊ ಕೆಮಿಕಲ್ಗಳನ್ನ ಹಾಕ್ಕೊಂಡು ಆ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟೈಮ್ ಬೀಂಗ್ ನಾನು ಬೆಳ್ಳೆ ಕಾಣಿಸ್ಬೇಕು ಅನ್ನೋಕ್ಕೋಸ್ಕರ ನಾವು ಹಂಗೆ ಮಾಡಿಬಿಟ್ಟು ಲೇಟ್ರ್ ಆನ್ ತುಂಬ ಸೈಡ್ ಎಫೆಕ್ಟ್ಸ್ನ ಫೇಸ್ ಮಾಡಬೇಕಾಗತ್ತೆ. ಹೇರ್ ಎಲ್ಲ ರಫ್ ಆಗಿ ಬರುವಂಥ ಚಾನ್ಸಸ್ ಇರುತ್ತೆ, ಸ್ಕಿನ್ ಡಾರ್ಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾರೋ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅನ್ನೋಕ್ಕೋಸ್ಕರ ನಾನು ಕೆಮಿಕಲ್ ಓರಿಯೆಂಟೆಡ್ ಪ್ರೊಸೆಸ್ ಮಾಡೋಕ್ಕಿಂತ ನಮ್ಮ ಪಾರ್ಲರಲ್ಲಂತೂ ನಾವು ಮಾಡೋದೇ ಇಲ್ಲ. ಕೊರಿಯನ್ ಗ್ಲಾಸ್ ಸ್ಕಿನ್ ಫೇಶಿಯಲ್ನೇ ನಾವು ಸಪೋರ್ಟೇ ಮಾಡಲ್ಲ. ಕೊರಿಯನ್ ಪ್ರಾಡಕ್ಟ್ಸ್ಗಳನ್ನ ನಾನು ಯೂಸ್ ಮಾಡಲ್ಲ, ಯಾಕಂದರೆ ಕೊರಿಯನ್ ಅನ್ನೋ ಹೆಸರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ಗಳನ್ನ ಹಾಕಿರ್ತಾರೆ. ತುಂಬ ಅದಾದ ನಂತರ ಸೆನ್ಸಿಟಿವ್ ಸ್ಕಿನ್ಗಂತೂ ಹಾಕಿದ್ರೆ ತುಂಬ ಅದು ಟಿಂಕ್ಲಿಂಗ್ ಎಫೆಕ್ಟ್ ಆಗುತ್ತೆ, ಕಣ್ಣೆಲ್ಲ ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದ್ರದ್ದು ಇನ್ಹೇಲೇಷನ್ಗೆ ಒಂಥರ ಸಫೋಕೇಶನ್ ಆದಂಗೆ ಆಗುತ್ತೆ. ಸೊ ವಿ ಡೋಂಟ್ ಸಪೋರ್ಟ್ ಕೊರಿಯನ್ ಸ್ಕಿನ್, ವಿ ಸಪೋರ್ಟ್ ಇಂಡಿಯನ್ ಗ್ಲಾಸಿ ಸ್ಕಿನ್. ಅದು ಕೊರಿಯನ್ ಗ್ಲಾಸ್ ಸ್ಕಿನ್ ಆದರೆ ನಮ್ಮದು ಗ್ಲಾಸಿ ಸ್ಕಿನ್ ಆ್ಯಂಡ್ ವಿ ಆರ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್, ಹೇರ್, ಫೀಚರ್ಸ್, ಎವ್ರಿಥಿಂಗ್. ಅದನ್ನು ನಾವು ಕ್ಯಾರಿ ಮಾಡೋಣ, ಆ ಲೆಗೆಸಿನ ಕ್ಯಾರಿ ಮಾಡೋಣ ಹೊರತು ಯಾರನ್ನು ಫಾಲೋ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಹಾಗಾಗಿ ಐ ಡೋಂಟ್ ಸಪೋರ್ಟ್ ದಟ್. ಸೊ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟು, ಸ್ಪೆಷಲಿ ಈಗ ಸ್ಟಾರ್ಟಪ್ಸ್ ಮಾಡೋರಿಗೆ, ಬಿಸ್ನೆಸ್ ಇರೋರಿಗೆ. ಸೊ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಸ್ಪೆಷಲಿ ಈಗ ಮೇಕಪ್ ಆರ್ಟಿಸ್ಟ್ ಅಂತ ಬಂದಾಗ ನಿಮಗೆ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್? ಸೋಷಿಯಲ್ ಮೀಡಿಯಾ ಅಂತ ಮಾತ್ರ ಹೇಳಲ್ಲ, ನನಗೆ ಎಲ್ಲ ಮೀಡಿಯಾನು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಅಂದರೆ 25 ಇಯರ್ಸ್ ಆಫ್ ಲೆಗೆಸಿ ಏನಿದೆ ನಂದು, ಅಥವಾ ನಾನು ಅಚೀವ್ ಮಾಡಿರೋವಂಥದ್ದಾಗಿರ್ಬೋದು, ಇಷ್ಟೊಂದು 36+ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ಗಳು ಸಿಕ್ಕಿರೋದಾಗಿರ್ಬೋದು, ಅಥವಾ ನನಗೆ ಕ್ಲೈಂಟ್ಸ್ ಬಿಲ್ಡ್ ಆಗಿರೋದು ಅಂದರೆ 3000+ ಕ್ಲೈಂಟ್ಸ್ಗಳಿದ್ದಾರೆ ನನಗೆ. ಇದಿಷ್ಟು ಸಿಕ್ಕಿರೋದು ನನಗೆ ಮೀಡಿಯಾದಿಂದನೇ. ಸೊ ನನ್ನ ಬಿಸ್ನೆಸ್ ಗ್ರೋತ್ಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟೆಲಿವಿಷನ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲ್ಲ ಮೀಡಿಯಾನು ನಾನು ಯೂಸ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡೆ. ಐ ಆಮ್ ಅ ಪರ್ಫೆಕ್ಟ್ ಬಿಸ್ನೆಸ್ ವುಮನ್. ಯಾಕಂದರೆ ನಾನು ಎಲ್ಲ ಫ್ರೀಯಾಗಿ ಏನು ಸಿಗುತ್ತೋ ಎಲ್ಲದನ್ನು ಯೂಸ್ ಮಾಡ್ಕೋತೀನಿ. ಒಳ್ಳೆ ಆರ್ಟಿಕಲ್ ಬರೆಯೋ ಪ್ಲಾಟ್ಫಾರ್ಮ್ ಕೊಟ್ಟರು. ಸೊ ಹಾಗಾಗಿ ನಾನು ಚೆನ್ನಾಗಿ ಒಂದು ಮೋರ್ ದೆನ್ 2000 ಆರ್ಟಿಕಲ್ಸ್ ಬರೆದೆ, ಎಲ್ಲ ಲೀಡಿಂಗ್ ಪೇಪರ್ಸಲ್ಲಿ, ಇಂಗ್ಲೀಷ್, ಕನ್ನಡ, ನೇಮ್ ಎನಿ ಪೇಪರ್ಸ್ ನನ್ನ ಆರ್ಟಿಕಲ್ಸ್ ಬರೀತಿದ್ದೆ. 10 ಇಯರ್ಸ್ ಬರ್ತಿದ್ದೀನಿ, ಅದು ಬ್ಯೂಟಿ ಆರ್ಟಿಕಲ್ಸ್ನೇ ಬರಿತಾ ಇದ್ದೆ. ಸೊ ಅದರಲ್ಲಿ ಮೀಡಿಯಾ ಹೆಲ್ಪ್ ಮಾಡ್ತು ನನಗೆ, ಜನರನ್ನ ರೀಚ್ ಆಗೋದಕ್ಕೆ ಮೀಡಿಯಾನೇ ಹೆಲ್ಪ್ ಆಗೋದು. ಮತ್ತು ಇನ್ನೊಂದು ಫಾರ್ಮುಲಾ ಏನಂತಂದರೆ ಔಟ್ ಆಫ್ ದ ಸೈಟ್ ಔಟ್ ಆಫ್ ದ ಮೈಂಡ್ ಆಗಿಬಿಡ್ತೀವಿ. ಸೊ ಜನರ ಕಣ್ಣಲ್ಲಿ ನಾವು ಇರಬೇಕು ಅಂತಂದರೆ ಮೀಡಿಯಾನೇ ಹೆಲ್ಪ್ ಆಗ್ತಿದ್ದು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ನಾವು ನೆಗೆಟಿವ್ ಆಗಿ ಹೇಳ್ಬೋದು, ಅಂದರೆ ನೆಗೆಟಿವ್ ಆಸ್ಪೆಕ್ಟ್ಸ್ಗಳನ್ನ ಹೇಳ್ಬೋದು, ಬಟ್ ಐ ಡೋಂಟ್ ವಾಂಟ್ ಟು ಟೆಲ್ ದಟ್. ಅದಕ್ಕಿಂತ ನಾನು ಬೆಳೆದಿದ್ದೀನಿ, ಪಾಸಿಟಿವ್ ಆಸ್ಪೆಕ್ಟ್ಸೇ ತುಂಬ ಜಾಸ್ತಿ ಇರೋದು. ಯಾರೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಅಂದರೆ ನಾವು ಈಗ ಫೋಟೋ ಹಾಕ್ತಿದ್ದೀವಿ, ವಿಡಿಯೋ ಹಾಕ್ತಿದ್ದೀವಿ ಅಂತಂದರೆ ಅದು ಮಿಸ್ಯೂಸ್ ಆಗ್ಬಿಟ್ಟು ಹಂಗಾಗ್ಬಿಡುತ್ತೆ. ಏನೂ ಆಗಲ್ಲ. ಮೊಬೈಲಲ್ಲಿ ಯಾರನ್ನೂ ಏನೂ ಮಾಡೋಕ್ಕಾಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ಮೀಡಿಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ದಟ್ಟು ಸೋಷಿಯಲ್ ಮೀಡಿಯಾ ಎಷ್ಟೋ ಜನಕ್ಕೆ ಬದುಕನ್ನು ಕಟ್ಟೋದಕ್ಕೆ ಹೆಲ್ಪ್ ಮಾಡಿದೆ, ನನಗಂತೂ ತುಂಬಾ ಹೆಲ್ಪ್ ಮಾಡಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕೋ ಪೋಸ್ಟಿಂದ ಜಸ್ಟ್ ಆಫರ್ ಹಾಕ್ತೀವಿ, ಫೇಶಿಯಲ್ ಆಫರ್ ಹಾಕಿರ್ತೀವಿ ಅಂದ್ಕೊಳ್ಳಿ. ಬರೀ ಒಂದು ಆಫರ್ ಹಾಕಿದ್ರೆ ವಿತಿನ್ 2 to 3 hours ನಮಗೆ ಒಂದು ವೀಕ್ಗೆ ಆಗೋಷ್ಟು ಕ್ಲೈಂಟ್ಸ್ ಲೈನಪ್ ಆಗಿಬಿಡ್ತಾರೆ. ಸೊ ಐಮ್ ಸೋ ಬ್ಲೆಸ್ಡ್. ಅಂದರೆ ಸೋಷಿಯಲ್ ಮೀಡಿಯಾ ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದೆ. ಈಗ ಎಸ್ಟಾಬ್ಲಿಷ್ ಆಗ್ತಾ ಇರೋಂಥವ್ರಿಗೂ ತುಂಬ ಈಸಿ ಆಗುತ್ತೆ. ನಾವು ತುಂಬ ಕಷ್ಟಪಡಬೇಕಾಗಿತ್ತು ಅವಾಗೆಲ್ಲ, ಪ್ಯಾಂಪ್ಲೆಟ್ ಕೊಟ್ಟು ನಾವು ಹಿಂಗೆ ಮಾಡ್ತೀವಿ ಅಂದರೆ ಒಬ್ಬೊಬ್ರಿಗೂ ಹೋಗಿ ನಾವು ಪರ್ಸ್ನಲಿ ನಾವು ಕೊಟ್ಟು ನಮ್ಮನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕಾಗಿತ್ತು. ಬಟ್ ಇವಾಗ ಹಾಗಿಲ್ವೇ ಇಲ್ಲ, ಎಸ್ಟಾಬ್ಲಿಷ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ಸೋಷಿಯಲ್ ಮೀಡಿಯಾನ ನಾನು ಕೇಳ್ಕೊಳ್ಳೋದೇನಂತಂದರೆ ಪಾಸಿಟಿವ್ ಆಗಿ ನಾವು ಅದನ್ನು ಬಳಸ್ಕೊಳ್ಳೋಣ ಅನ್ನೋದೇ ನನ್ನ ಇಂಟೆನ್ಷನ್. ಏನೋ ಒಂದು ಫೇಕ್ ನ್ಯೂಸ್ಗಳು ಅಥವಾ ಫೇಕ್ ಇನ್ಫಾರ್ಮೇಷನನ್ನು ಕೊಟ್ಟು ಬೆಳೆಯೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಜೆನ್ಯೂನ್ ಆಗಿರುವಂಥ ಅಥವಾ ನಿಮ್ಮಂಥ ಪಾಡ್ಕಾಸ್ಟ್ಗಳು ತುಂಬ ಒಳ್ಳೆ ಕೆಲಸ ಮಾಡ್ತಿದೆ ಕೂಡ. ಸೊ ಒಳ್ಳೊಳ್ಳೆ ಪಾಡ್ಕಾಸ್ಟ್ಗಳಲ್ಲಿ ನಾವು ಪ್ರೋಗ್ರಾಮ್ ಕೊಡಬೇಕು, ವೀಕ್ಷಕರು ಅಂತ ಒಳ್ಳೆ ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಅಪ್ಕಮಿಂಗ್ ಮೇಕಪ್ ಆರ್ಟಿಸ್ಟ್ ಅಥವಾ ಬ್ಯೂಟಿಷಿಯನ್ಸ್ ಇಬ್ಬರಿಗೂ ಸೇರಿಸಿ ಹೇಳ್ತೀನಿ ನಾನು. ನನಗೆ ಬಿಸ್ನೆಸ್ ಸಿಗ್ತಾ ಇಲ್ಲ, ಯಾರು ಜನ ಬರ್ತಾ ಇಲ್ಲ, ಜನ ಇಲ್ಲ ಅಂತ ಅಂದ್ಕೊಂಡು ಆ ಜನರನ್ನು ಬ್ಲೇಮ್ ಮಾಡೋದ್ರ ಬದಲು ನಾನು ಜನರಿಗೆ ಹೆಂಗೆ ರೀಚ್ ಆಗ್ತಿದ್ದೀನಿ. ನೆಟ್ವರ್ಕ್ ಆ್ಯಂಡ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಮಾಡೋ ಕೆಲಸ ಜನರಿಗೆ ತೋರಿಸಿದ್ರೆ ಇಷ್ಟ ಆದರೆ ಬಂದೇ ಬರ್ತಾರೆ. ನನ್ನ ಮಂತ್ಲಿ ಅಂದರೆ ಒಂದು ಕಂಪ್ನಿದು CEO-ಗಿಂತ ನಾನು ಜಾಸ್ತಿ ಅರ್ನ್ ಮಾಡ್ತಿದ್ದೀನಿ. ದಟ್ಟು ಎಸ್ಪೆಷಲಿ ಈಗ ನಂದು ವೆರಿ ಲಿಮಿಟೆಡ್ ಟೈಮಲ್ಲಿ ನಾನು ಮಾಡ್ತಿರೋದು. 11 to 2 ಅಷ್ಟೇ ವರ್ಕಿಂಗ್ ಅವರ್ಸ್ ಇದ್ರೂ ಯಾವುದೇ ಕಂಪ್ನಿ CEO ತೋರಿಸಿ ಅವ್ರಿಗಿಂತ ಜಾಸ್ತಿ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಸೊ ಇಫ್ ಐ ಕ್ಯಾನ್ ಅರ್ನ್, ಎನಿಬಡಿ ಕ್ಯಾನ್ ಅರ್ನ್. ಸೊ ಅದಷ್ಟಕ್ಕೂ ನನ್ನ ಕ್ರೆಡಿಟ್ ಮೀಡಿಯಾಗೆ ಹೋಗುತ್ತೆ. ಹಾಗಾಗಿ ಅವ್ರು ಮಾಡೋಂಥ ಕೆಲಸನ ತೋರಿಸ್ಬೇಕು. ಸುಮ್ಮನೆ ಫೇಕ್ ನ್ಯೂಸ್ಗಳು ಅಥವಾ ಯಾವುದೋ ಒಂದು ಎಲ್ಲಿಂದನೋ ನೋಡ್ಕೊಂಡು ಬಂದದನ್ನೆಲ್ಲ ಹೇಳಿ ಆ ಥರ ಎಲ್ಲ ಮಾಡಬಾರ್ದು. ಒಳ್ಳೆ ಮೇಕಪ್ ಮಾಡಿ, ಈ ಥರದ ಮೇಕಪ್ ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಫ್ರೀಯಾಗಿ ಪಬ್ಲಿಸಿಟಿ ಸಿಗುತ್ತೆ, ಜನಕ್ಕೆ ಒಳ್ಳೆ ನಿಮ್ಮ ಕೆಲಸ ಇಷ್ಟ ಆಯಿತು ಅಂದರೆ ಮಾಡ್ಬೋದು. ಮತ್ತು ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೇಕಪ್ ಆರ್ಟಿಸ್ಟ್ಗಳು ಹೆಚ್ಚಾಗಿ ಮಿಸ್ಟೇಕ್ ಎಲ್ಲಿ ಮಾಡ್ತಿದ್ದಾರೆ ಅಂದರೆ ಮೇಕಪ್ ಎಲ್ಲ ಮಾಡಿರ್ತಾರೆ, ಎಡಿಟೆಡ್ ವಿಡಿಯೋಸ್ನ ಹಾಕ್ತಾರೆ.
ಓಕೆ ಆಯ್ತಾ. ಅದು ಜನಕ್ಕೆ ನಾವು ಮಾಡ್ತಾ ಇರೋಂಥ ಮಿಸ್ಗೈಡ್. ಓಕೆ ನಾನೇನು ಕೆಲಸ ಮಾಡ್ತಿದ್ದೀನೋ ವಿತೌಟ್ ಎಡಿಟಿಂಗ್, ಅಂದರೆ ನಾನು ಸಣ್ಣ ಪುಟ್ಟ ಎಡಿಟಿಂಗ್ ಓಕೆ, ಬಟ್ ತುಂಬ AI ಜನರೇಟೆಡ್ ಅಥವಾ ಅಂದರೆ ಎಲ್ಲ ಗೂಗಲಿಂದ ತೆಗೆದು ಫೋಟೋಸ್ನೆಲ್ಲ ಹಾಕಿ ನನ್ನ ಪೇಜ್ ಫಿಲ್ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಬಂದ್ಬಿಟ್ಟು ಇವಾಗ ಕ್ಲೈಂಟ್ ಬಂದಾಗ ನಾನು ಆ ಥರ ವರ್ಕ್ ಕೊಟ್ಟಿಲ್ಲ ಅಂತಂದಾಗ ನಾನು ಕ್ಲೈಂಟಿಗೆ ಮಾಡ್ತಾರಂಥ ಮೋಸ ಆಗುತ್ತೆ. ಸೊ ನಾನು ಏನು ಮಾಡ್ತೀನೋ ಅದನ್ನೇ ಹಾಕಬೇಕು. ನನ್ನ ಕೆಪಾಸಿಟಿ ಇಷ್ಟು, ನಾನು ಈ ಥರ ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ, ನಾನು ಈ ಥರ ವರ್ಕ್ ಮಾಡಿ ತೋರಿಸ್ತೀನಿ, ನಾನು ಹಿಂಗೇ ತೋರಿಸ್ತೀನಿ, ಅಂದರೆ ನಿಮ್ಗೆ ಬ್ರೈಡಲ್ ನಾನು ಔಟ್ಪುಟ್ ಹೀಗೆ ಕೊಡೋದು, ನಾನು ಯಾವುದೋ AI ಥರ ನಿಮ್ಮನ್ನು ಮಾಡೋಕ್ಕಾಗಲ್ಲ ಅಂತ ನಾವು ಅಂದರೆ ಜೆನ್ಯೂನ್ ಆಗಿ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾ ನಮ್ಮನ್ನು ಬೆಳೆಸುತ್ತೆ, ತುಂಬ ಚೆನ್ನಾಗಿ ಬೆಳೆಸುತ್ತೆ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಫ್ರೀಯಾಗಿ ಸಿಗ್ತಾ ಇರೋ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಈಗ ಮೇಕಪ್ ಆರ್ಟಿಸ್ಟ್ಗಳು ಇವಾಗ ಬ್ರೈಡಲ್ನ ಮೇಕಪ್ ಮಾಡಕ್ ಹೋಗ್ತಾರೆ, ಯಾವ್ದಾದ್ರು ಮಾಡೆಲ್ಸ್ ಯಾವುದೇ ಇವೆಂಟ್ಗಾಗ್ಲಿ ನೀವು ಹೋಗ್ತಾ ಇರ್ತೀರಾ, ಸಮ್ಟೈಮ್ಸ್ ಮೇಕಪ್ ಆರ್ಟಿಸ್ಟ್ದು ಲುಕ್ಸ್ ಮ್ಯಾಟ್ರ್ ಆಗತ್ತಾ? ಸಮ್ ಎಕ್ಸ್ಟೆಂಟ್, ಅಂದರೆ ನಮ್ಮನ್ನು ನೋಡಿನೇ ಜಡ್ಜ್ ಮಾಡೋರು ಇರ್ತಾರೆ. ಅಂದರೆ ನಾನಿವತ್ತು ಶೋಗೆ ಪ್ರೆಸೆಂಟಬಲ್ ಬಂದಿರೋದ್ರಿಂದ ಸಾಕಷ್ಟು ವ್ಯೂಸ್ಗಳು ಬಂದಿರುತ್ತೆ. ನಾನು ಹೇಗೋ ಬಂದರೆ ಇವರೇ ಹಿಂಗಿದ್ದಾರೆ ಅಂತ ಅನ್ನೋದು ಮ್ಯಾಟರ್ ಆಗುತ್ತೆ. ಹಾಗೆ ಅನ್ನೋದಕ್ಕೋಸ್ಕರ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಭರಾಟೆಲಿ ನೈಲ್ ಎಕ್ಸ್ಟೆನ್ಷನ್ಸ್ ಮಾಡ್ಕೊಂಡಿರಬೇಕು, ಮಾಡರ್ನ್ ಡ್ರೆಸ್ಸಸ್ನೇ ನಾನು ಹಾಕೊಂಡಿರಬೇಕು, ಆಮೇಲೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಇಟ್ಸ್ ಟೋಟಲಿ ಮಿತ್. ಈಗ ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ನಾವು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಇರಬೇಕು, ಆಮೇಲೆ ಹೇರ್ ಕಲರಿಂಗ್ ನಾನೇ ಮಾಡ್ಕೊಂಡಿರಬೇಕು ಅಥವಾ ನಾನು ಹಿಂಗೆ ಕಾಣಿಸಿರ್ಬೇಕು ಅಂತ ಅಂದ್ಕೊಂಡು ನನ್ನ ಐಡೆಂಟಿಟಿನ ನಾನು ಕಳ್ಕೊಂಡು ನಾನು ಮೇಕಪ್ ಆರ್ಟಿಸ್ಟ್ ಆಗುವಂಥ ಅಗತ್ಯ ನಿಜವಾಗ್ಲೂ ಇಲ್ಲ. ನನ್ನ ಕೆಲಸ ನಾನು ತೋರಿಸ್ಬೇಕು, ಒಳ್ಳೆ ಕೆಲಸ ನಾನು ಮಾಡಿದಾಗ ಒಳ್ಳೆ ರಿಸಲ್ಟ್ ಬಂದಾಗ ಮೌತ್ ಟು ಮೌತ್ ಪಬ್ಲಿಸಿಟಿ ಸಿಕ್ಬಿಡುತ್ತೆ. ಬಟ್ ಅಲ್ಲಿ ಹೋಗುವಾಗ ನಾವು ಹೇಗೋ ಹೋಗೋಕ್ಕಾಗಲ್ಲ, ಪ್ರೆಸೆಂಟಬಲ್ ಆಗಿ ಹೋಗೋದು ನನ್ನ ಡಿಗ್ನಿಟಿಗೋಸ್ಕರ, ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ನಾನು ಗೆಟ್ ರೆಡಿ ಆಗೋದ್ರಲ್ಲಿ ತಪ್ಪೇನಿಲ್ಲ. ಹಾಗಂತ ತುಂಬ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಷ್ಟ ಇಲ್ಲದೆ ಇದ್ರೂ ಮಾಡರ್ನ್ ಡ್ರೆಸ್ಸಸ್ ಹಾಕೊಂಡು ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕೊಂಡು ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಪ್ರೂವ್ ಮಾಡ್ಕೊಳ್ಳೋಂಥ ಅಗತ್ಯ ಖಂಡಿತ ಇಲ್ಲ. ನಾನು ಎಲ್ಲಿ ಹೋಗೋದ್ರೂ ಟ್ರೆಡಿಷ್ನಲ್ ವೇರಲ್ಲೇ ಹೋಗಿರ್ತೀನಿ, ಬಿಕಾಸ್ ಐ ಕ್ಯಾರಿ ಮೈ ಲೆಗೆಸಿ. ಬಿಂಗ್ ಇಂಡಿಯನ್ ವುಮೆನ್ ಅಂದರೆ ನಾನು ಸನಾತನಿಯಾಗಿ ಸ್ಯಾರಿನೇ ಹಾಕೊಂಡು ಹೋಗ್ಬೇಕು ಅಂತೇನಿಲ್ಲ. ಒಂದು ಸಿಲ್ವರ್ ಕಮೀಸ್ನ ನೀವು ಈ ಥರ ಕಾನ್ಫಿಡೆಂಟ್ ಕ್ಯಾರಿ ಮಾಡಿದಾಗ ಯು ಆರ್ ಲುಕಿಂಗ್ ಸೋ ಪ್ರಿಟಿ ಅಲ್ವಾ. ಸೊ ತುಂಬ ಜನ ಹಾಗೆ ಅನ್ಕೋತಾರೆ, ಮೇಕಪ್ ಆರ್ಟಿಸ್ಟ್ ಆದ ತಕ್ಷಣ ಹೇರ್ ಕಲರ್ ಮಾಡಿಸ್ಕೊಂಡು ನೈಲ್ ಆರ್ಟ್ ಮಾಡಿಕೊಂಡು ನಾನೇ ಗ್ರೂಮ್ ಮಾಡ್ಕೊಳ್ಳೋದರಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಇನ್ನೊಬ್ಬರನ್ನ ಪ್ರೂವ್ ಮಾಡೋಂಥ ಅಗತ್ಯ ಇಲ್ಲ. ಪ್ರೆಸೆಂಟಬಲ್ ಕಾಣೋದಕ್ಕೆ ಸೆಲ್ಫ್ ರೆಸ್ಪೆಕ್ಟಿಗೆ ನಾವು ಏನು ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಿದ್ರೆ ಸಾಕಾಗುತ್ತೆ. ಬಿಯಾಂಡ್ ಮೈ ಲಿಮಿಟ್ಸ್ ನಾನು ಹೋಗೋಕೆ ಇಷ್ಟನೇ ಆಗಲ್ಲ. ಸೊ ಇವಾಗ ಸದ್ಯದ ಮಟ್ಟಿಗೆ ಯಾರಾದರೂ ಸ್ಟೂಡೆಂಟ್ಸ್ ಅಥವಾ ಹೋಮ್ ಮೇಕರ್ಸು ಅಥವಾ ಯಾರಾದ್ರೂ ವುಮೆನ್ ಅಥವಾ ಇವಾಗ ಹೆಂಗಂದ್ರೆ ಇವಾಗ ಹುಡುಗರುಗಳು ಕೂಡ ಮೇಕಪ್ ಕೋರ್ಸ್ಗಳನ್ನ ಕಲಿತಾ ಇದ್ದಾರೆ. ಸೊ ಆ ಥರದವ್ರಿಗೆ ಏನ್ ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಅಂದರೆ ಲ್ಯಾಕ್ಸ್ ಟುಗೆದರ್ ಮೇಕಪ್ ಆರ್ಟಿಸ್ಟ್ಗಳು ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದೇ ಫಾರ್ಮುಲಾ ಹೇಳ್ಕೊಡೋದೇನಂತಂದರೆ ಇನ್ವೆಸ್ಟ್ ಯುವರ್ ಬ್ರೈನ್ ರ್ಯಾದರ್ ದ್ಯಾನ್ ಮನಿ. ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಡ್ತೀನಿ, ನನ್ನ ಬಿಸ್ನೆಸ್ ಡೆವಲಪ್ ಆಗಿಬಿಡುತ್ತೆ, ಸ್ಟುಡಿಯೋ ಓಪನ್ ಮಾಡಬೇಕು, ಸಾಲ ಎಲ್ಲ ಮಾಡಿ ಅಂದರೆ ಲೋನ್ ತೊಗೊಂಡು ಸ್ಟುಡಿಯೋ ಎಲ್ಲ ಮಾಡ್ತೀವಿ ಅನ್ನೋದಾದರೆ ಫೂಲಿಶ್ನೆಸ್. ಯಾಕೆಂದರೆ ಮೇಕಪ್ ಸ್ಟುಡಿಯೋಗೆ ಬಂದು ಮೇಕಪ್ ಮಾಡಿಸ್ಕೊಳ್ಳೋ ಸಂಖ್ಯೆ ತುಂಬ ಕಡಿಮೆ. ಈಗ ನಾವೇ ಅಲ್ಲಿಗೆ ಹೋಗಬೇಕಾಗುತ್ತೆ. ಒಂದು ಬ್ರೈಡಲ್ ಪ್ಯಾಕೇಜ್ ಅಂತಂದರೆ ಇವಾಗ ನಾವು ಎಷ್ಟೇ ಚಾರ್ಜ್ ಮಾಡಿರಲಿ ಅವ್ರು ಪಾರ್ಲರ್ಗೆ ಅಥವಾ ಸ್ಟುಡಿಯೋಗೆ ಬಂದು ಮೇಕಪ್ ಮಾಡಿಸ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಚೌಟ್ರಿಲಿ ಇರ್ತಾರೆ ಅವರು. ನಾವೇ ಅವ್ರ ಜಾಗಕ್ಕೆ ಹೋಗಿ ಮಾಡೋ ಅಂಥದ್ದೇ ಮೇಕಪ್ ಜಾಸ್ತಿ ಇರುತ್ತೆ. ಏನೋ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ತೋರಿಸೋದಕ್ಕಷ್ಟೇ ಸ್ಟುಡಿಯೋ ಯೂಸ್ ಆಗುತ್ತೆ ಹೊರತು ಮೇಕಪ್ ಸ್ಟುಡಿಯೋಸ್ಗಳು ಅಂದರೆ ತುಂಬ ಅತಿಯಾಗಿ ಇನ್ವೆಸ್ಟ್ ಮಾಡಿ ಅಂದರೆ ನನಗೆ ತುಂಬ ಫೋನ್ ಕಾಲ್ಸ್ಗಳು ಬರ್ತಾ ಇರುತ್ತೆ. ಮೇಡಮ್ ಈಗ ನಾವು ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀವಿ, ನಿಮ್ಮ ಸ್ಟೂಡೆಂಟ್ಸ್ಗೆ ಯಾರಿಗಾದ್ರೂ ರೆಫರ್ ಮಾಡಿ ಸ್ಟುಡಿಯೋನ ಸೇಲ್ ಮಾಡ್ತಿದ್ದೆ. ಫಸ್ಟ್ ಒಂದ್ಸತಿ ಬೂಮ್ ಆಗೋಯ್ತು ಸ್ಟುಡಿಯೋ, ಇನ್ವೆಸ್ಟ್ ಅಂತ. ಈಗ ಎಲ್ಲರಿಗೂ ರಿಯಲೈಸ್ ಆಗಿದೆ ಇದರಲ್ಲಿ ಏನು ವರ್ಕೌಟ್ ಆಗ್ತಾ ಇದೆ, ಸ್ವಲ್ಪ ಫ್ಯಾನ್ಸಿ ಲುಕ್ಸ್ಗೆ ಜನ ಆಗ್ತಾರೆ. ಸೊ ಹಾಗಾಗಿ ಅದು ಅವ್ರಿಗೆ ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಆಗಿ ಅದನ್ನು ಇನ್ಸಾಲ್ವೆನ್ಸಿ ಅಂತ ಡಿಕ್ಲೇರ್ ಮಾಡ್ಕೊಂಡು ಸೇಲ್ ಮಾಡ್ತಿದ್ದಾರೆ. ಸೊ ಇನ್ವೆಸ್ಟ್ ಮಾಡಿ ಲಾಸ್ ಮಾಡಿಕೊಂಡು ಆಮೇಲೆ ಮಾಡೋದಕ್ಕಿಂತ ಫ್ರೀಲ್ಯಾನ್ಸಿಂಗ್ ಮೇಕಪ್ ಆರ್ಟಿಸ್ಟ್ಗಳಿಗೆ ಇವಾಗಲೂ ತುಂಬ ಒಳ್ಳೆ ಡಿಮಾಂಡ್ ಇದೆ. ಅಂಡ್ ಬರೀ ಬ್ರೈಡಲ್ ಅಷ್ಟೇ ಫೋಕಸ್ ಮಾಡಬಾರ್ದು, ಅದು ಸೀಸನಲ್ ಇರುತ್ತೆ. ಅಂದ್ರೆ ಕೆಲವೊಂದು ಸೀಸನ್ ಅಲ್ಲಿ ಬ್ರೈಡಲ್ ಆರ್ಡರ್ಸ್ ಸಿಗಲ್ಲ, ಅಧಿಕ ಮಾಸ, ಧನುರ್ಮಾಸ ಅಥವಾ ಶೂನ್ಯ ಮಾಸ ಈ ತರದಲ್ಲೆಲ್ಲ ಬ್ರೈಡಲ್ ಆರ್ಡರ್ ಸಿಗಲ್ಲ. ಸೊ ನಾವು ಬೇರೆ ಬೇರೆ ಕ್ಯಾಟಗರಿಲಿ ಮೇಕಪ್ನ ನಮ್ಮನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು. ಇ ಕಾಮರ್ಸ್ ಮೇಕಪ್ ಅಂತ ಇದೆ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅದು. ಈಗ ನಾವೇನು ಆನ್ಲೈನ್ ಶಾಪಿಂಗ್ ಮಾಡ್ತೀವಲ್ವಾ, ಅದರಲ್ಲಿ ಮಾಡೆಲ್ಸ್ಗಳಿಗೆ ಮಾಡೋದಕ್ಕೆ ಇ ಕಾಮರ್ಸ್ ಮೇಕಪ್ ಅಂದರೆ ಅದರಲ್ಲಿ ಓವರ್ ಬ್ರೈಡಲ್ ಮೇಕಪ್ ಥರ ಎಲ್ಲ ಇರಲ್ಲ, ಬಟ್ ಅವ್ರ ಮಾರ್ಕ್ಸ್ನೆಲ್ಲ ಕವರ್ ಮಾಡಿ ನೀಟಾಗಿ ಅವ್ರನ್ನ ಪ್ರೆಸೆಂಟಬಲ್ ಆಗಿ ಚೂರು ಹೇರ್ ಡೂ ಎಲ್ಲ ಮಾಡಿ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಇ ಕಾಮರ್ಸ್ ಮೇಕಪ್ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ. ಅದು ಒಳ್ಳೆ ಇನ್ಕಮ್ ಸೋರ್ಸ್ ಕೂಡ. ನನಗೆ ಬ್ರೈಡಲ್ ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಕುತ್ಕೊಳ್ಳೋ ಬದಲು ಇ ಕಾಮರ್ಸ್ ಮೇಕಪ್ಗೆ ಅಪ್ರೋಚ್ ಮಾಡಿಕೊಂಡು ಅದಕ್ಕೆ ತುಂಬ ಏಜೆನ್ಸಿಗಳಿರುತ್ತೆ, ಅವ್ರ ಥ್ರೂ ಹೋದಾಗ ನಮಗೆ ಒಳ್ಳೆ ಇನ್ಕಮ್ ಸೋರ್ಸ್ ಬರುತ್ತೆ. ಇ
ಕಾಮರ್ಸ್ ಮೇಕಪ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಏನಂತಂತಂದರೆ ಈಗ ಮಾಡೆಲ್ಸ್ಗಳಿಗೆ ಮೇಕಪ್ ಮಾಡೋದು, ಸಿನಿ ಮೇಕಪ್ ಮಾಡೋ ಅಂಥದ್ದು. ಸೊ ಮೇಕಪ್ ಆರ್ಟಿಸ್ಟ್ ಅಂದರೆ ನಾನು ಬರೀ ರಿಸರ್ವ್ ಮಾಡ್ಕೊಂಡು ಒಂದು ಬ್ರೈಡಲ್ಗೆ ಅಷ್ಟೇ ಲಿಮಿಟೇಷನ್ ಅಂತ ಹಾಕೊಳ್ಳೋದಕ್ಕಿಂತ ಎಕ್ಸ್ಪೋಜರ್ ತುಂಬ ಚೆನ್ನಾಗಿದೆ. ಸ್ಯಾರಿ ಡ್ರೆಪಿಸ್ಟ್ಗಳಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಯಾರಿ ಇಟ್ಸ್ ಜಸ್ಟ್ ಸ್ಯಾರಿ ಅಂದರೆ ಅದನ್ನು ನಾವು ತುಂಬ ವರ್ಷಗಳಿಂದ ನಾವು ಅದನ್ನು ಕ್ಯಾರಿ ಮಾಡ್ತಾ ಬರ್ತಿದ್ದೀವಿ. ಅದನ್ನು ರಾಕೆಟ್ ಸೈನ್ಸ್ ಅಂದ್ಕೊಂಡು ಅದಕ್ಕೆ ಬಾಕ್ಸ್ ಫೋಲ್ಡಿಂಗ್, ಐರನಿಂಗ್, ಇದು ಅದು ಮೆಜರ್ಮೆಂಟ್, ಅದು ಟೇಪು ಗೀಪ್. ನಮ್ಮ ಅಜ್ಜಿ ತಾತನ ಕಾಲದಿಂದನೂ ಎಲ್ಲರೂ ಅಂದರೆ ನಮ್ಮ ಪೂರ್ವಜರು ಸೀರೆ ಉಟ್ಕೊಳ್ತಾ ಬಂದಿದ್ದಾರೆ. ಸೊ ಸ್ಯಾರಿ ಉಟ್ಕೊಂಡ ತಕ್ಷಣವೇ ನಮ್ಮ ಫೆಮಿನಾಲಿಟಿ ಇನ್ಕ್ರೀಸ್ ಆಗುತ್ತೆ. ಅದನ್ನು ರಾಕೆಟ್ ಸೈನ್ಸ್ ಆಗಿ ಮಾಡಿ ಅದನ್ನು ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ಹೋಗಿ ಕಲಿಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಬೀಯಿಂಗ್ ಅ ಇಂಡಿಯನ್ ವಿ ಆರ್ ಬಾರ್ನ್ ವಿತ್ ಅಂದರೆ ವಿ ಹ್ಯಾವ್ ಆಲ್ ದಟ್ ರೈಟ್ಸ್ ಟು ವೇರ್ ದ ಸ್ಯಾರಿ. ಸೊ ಟೆಕ್ನಿಕ್ನ ಕಲ್ತ್ಕೊಂಡ್ರೆ ಸಾಕು. ಅಂದರೆ ರೈಟ್ ವೇಲಿ ಹೇಗೆ ನಾವು ಪ್ರೆಸೆಂಟೇಬಲ್ ಆಗಿ ಮಾಡಬೇಕು ಅಂತ. ಡೋಂಟ್ ಮೇಕ್ ಇಟ್ ವೆರಿ ಕಾಂಪ್ಲಿಕೇಟೆಡ್. ಜನ ನೋಡಿದ ತಕ್ಷಣ ಈಗಿನ ಯಂಗ್ಸ್ಟರ್ಸು ಅಪ್ಪ ಸ್ಯಾರಿ ಡ್ರೆಪಿಸ್ಟ್ ಇಲ್ಲ ಅಂದರೆ ನಂಗೆ ಸ್ಯಾರಿನೇ ಉಟ್ಕೊಳಕ್ಕಾಗಲ್ಲ ಅನ್ನೋ ಥರ ಬಂದ್ಬಿಟ್ಟಿದ್ದಾರೆ. ಹಾಗೆಲ್ಲ ಏನೂ ಇಲ್ಲ. ನಾವು ನೀಟಾಗಿ ಪ್ಲೀಟ್ಸ್ ಹಾಕೊಂಡು ಮಾಡ್ಕೊಳ್ಳೋವಂಥ ಸ್ಯಾರಿ ಡ್ರೇಪಿಂಗ್ ಏನಿದೆಲ್ಲ ದಟ್ ಈಸ್ ರಿಯಲಿ ಗುಡ್. ಸೊ ಅದನ್ನು ಮಾಡ್ಬೋದು. ಮತ್ತು ಸ್ಯಾರಿ ಡ್ರೇಪಿಟ್ ಆಲ್ರೆಡಿ ಆಗಿರ್ತಾರೆ ಅಂದ್ಕೊಳ್ಳಿ, ಅವ್ರಿಗೊಂದು ಹೊಸ ಟೆಕ್ನಿಕ್ ಹೇಳ್ಕೊಡ್ತೀನಿ. ಬರೀ ನಾನು ಮದುವೆಗಳಿಗೆ ಹೋಗಿ ಸ್ಯಾರಿ ಡ್ರೇಪ್ ಮಾಡಬೇಕು ಅಂತ ಅನ್ನೋದಕ್ಕಿಂತ ನನ್ನ ಹತ್ರ ತುಂಬ ವರ್ಷದ ಹಿಂದೆ ಒಂದು ಹುಡುಗಿ ಬಂದಿದ್ಲು ಕಲಿಯೋದಕ್ಕೆ, ಪಾರ್ಲರ್ ಕೋರ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಅವಳು ಓದಿದ್ದು ತುಂಬ ಕಡಿಮೆ, ಇಂಗ್ಲೀಷ್ ಅಂತೂ ಮಾತಾಡೋಕ್ಕೆ ಬರಲ್ಲ ಅವಳಿಗೆ, ಬಟ್ ಚೆನ್ನಾಗಿ ಕೆಲಸ ಮಾಡ್ತಿದ್ಲು. ಅವಳಿಗೆ ಏನನ್ನು ಐಡಿಯಾ ಕೊಟ್ಟಿದ್ದೆ ಅಂದರೆ, ಅವಳಿಗೆ ಪಾಪ ಅಂದರೆ ಪೇರೆಂಟ್ಸ್ಗಳು ಇರಲಿಲ್ಲ, ಅಂದರೆ ಸಿಂಗಲ್ ಪೇರೆಂಟ್ ಇಲ್ಲ, ಬಟ್ ಅವಳಿಗೆ ನೋಡ್ಕೊಳಕ್ಕೆ ಅವಳೇ ಏನಾದರೂ ಕೆಲಸನೂ ಮಾಡಬೇಕಿತ್ತು. ಕಲಿಯೋದಕ್ಕೂ ತುಂಬ ಇಂಟ್ರೆಸ್ಟ್ ಇತ್ತು. ಪಾರ್ಟ್ ಟೈಮಲ್ಲಿ ಏನಾದರೂ ಹೇಳ್ಕೊಡಿ ಅಂತ ಐಡಿಯಾ ಬಂದು ಅವಳು ತುಂಬ ಜನಕ್ಕೆ ರೋಲ್ ಮಾಡ್ಲಾಗ್ತಾಳೆ. ಒಂದು ಭಾಷೆ ಬರಲ್ಲ, ಬಟ್ ಕೈ ಕೆಲಸ ತುಂಬ ಚೆನ್ನಾಗಿತ್ತು. ಸ್ಯಾರಿ ಡ್ರಿಪ್ಪಿಂಗ್ನ ತುಂಬ ನೀಟಾಗಿ ಕಲಿಸ್ಲು. ಅಂದರೆ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಯಿದ್ಲು. ನಂಗೆ ಏನಾದರೂ ಕೆಲಸ ಕೊಡಿಸಿ, ಏನಾದರೂ ಕೆಲಸ. ನಂದು ಆವಾಗ ಗಾಂಧಿ ಬಜಾರಲ್ಲೂ ಪಾರ್ಲರ್ ಇತ್ತು. ನಾನು ಹೇಳಿದೆ, ನೀನು ಬೆಳಿಗ್ಗೆ ಇನ್ಸ್ಟಿಟ್ಯೂಟಿಗೆ ಬರೋಕ್ಕೆ ಮುಂಚೆ ಸಾಯಂಕಾಲ ಇನ್ಸ್ಟಿಟ್ಯೂಟಿಂದ ಆದಮೇಲೆ ಹೆಂಗೂ ಫ್ರೀ ಇರ್ತೀಯಲ್ಲ, ಇಲ್ಲಿ ಸಾಕಷ್ಟು ಸ್ಯಾರಿ ಹೌಸ್ಗಳಿರುತ್ತೆ, ಅಂದರೆ ಇದ್ರದ್ದು ಶೋರೂಮ್ಗಳಿದೆ. ಅಲ್ಲಿ ಹೋಗಿ ಮ್ಯಾನಿಕ್ವಿನ್ಗೆ ಸ್ಯಾರಿ ಡ್ರೇಪ್ ಮಾಡೋದು ಕಲಿಸ್ತೀನಿ. ಅದನ್ನು ಹೋಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡು, ತುಂಬ ಡಿಮ್ಯಾಂಡ್ ಇದೆ ಅಂತ. ಯು ಬಿಲೀವ್ ಇಟ್ ಆರ್ ನಾಟ್, ಇವತ್ತವಳು ಯಾವ ಮೇಕಪ್ಪನ್ನು ಮಾಡ್ತಾಯಿಲ್ಲ, ಪಾರ್ಲರು ಇಟ್ಟಿಲ್ಲ, ಬರೀ ಮ್ಯಾನಿಕ್ವಿನ್ಗೆ ಸ್ಯಾರಿ ಡ್ರೇಪ್ ಮಾಡಿಕೊಂಡು ಮೋರ್ ದ್ಯಾನ್ 50,000 ಇನ್ ಅ ಮಂತ್ ಅರ್ನ್ ಮಾಡ್ತದಾಳು ಅವಳು. ಎವ್ರಿ ವೀಕ್ ಅವ್ರು ಚೇಂಜ್ ಮಾಡ್ತಾಯಿರ್ತಾರಲ್ಲ ಮ್ಯಾನಿಕ್ವಿನ್ಸ್ಗೆ ಉಡ್ಸೋಂಥ ಸ್ಯಾರಿ. ಅದು ನಾರ್ಮಲ್ ಸ್ಯಾರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೆಕ್ನಿಕ್ಕು. ಅದು ಒಂದು ಹೇಳ್ಕೊಟ್ಟಿದ್ದು ಅವಳ ಜೀವನನೇ ರೂಪಿಸ್ತಿವತ್ತು. ಸೊ ಹೀಗೆ ನಾವು ದೆರ್ ಇಸ್ ಅ ವೇ ವೇರ್ ಇಸ್ ದ ವೇ ಅಂತ ಹೇಳ್ತೀವಲ್ಲ, ಹಾಗೆ ಒಂದು ದಾರಿ ಹುಡುಕಬೇಕು ಅಂತ ಮನಸ್ಸು ಮಾಡಿದ್ರೆ ಇದರಲ್ಲಿ ಓಷನ್ಸ್ ಆಫ್ ಅಪರ್ಚುನಿಟಿ ಇದೆ ಮೇಕಪ್ ಇಂಡಸ್ಟ್ರೀಲಿ. ಮೇಕಪ್, ಸ್ಯಾರಿ ಡ್ರೇಪಿಸ್ಟ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಆಗಿ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ಬೋದು. ಆಗ್ತಿಲ್ಲ ಅಂತ ಅನ್ನೋದಕ್ಕಿಂತ ಏನು ಮಾಡಿದ್ರೆ ಆಗುತ್ತೆ ಅಂತ ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಓಕೆ. ಸೊ ಓವರಾಲ್ ನಿಮ್ಮ ಜರ್ನಿ, ನಿಮ್ಮ ಸಕ್ಸಸ್ ನೋಡಿದ್ರೆ ಇವತ್ತು ಎಷ್ಟು ಖುಷಿ ಆಗುತ್ತೆ? ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಬೇರೆ ಯಾವುದೇ ಫೀಲ್ಡ್ಗೆ ಹೋಗಿದ್ರು ನನ್ನ ಪ್ರಕಾರ ನಾನು ಇಷ್ಟೊಂದು ಅಸೆಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಇಷ್ಟು ಜನ ಸಂಪಾದನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಈಗ ಏನು ಸೋ ಕಾಲ್ಡ್ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ ಅಂದರೆ 36 ಅವಾರ್ಡ್ಸ್ ತೊಗೊಳ್ಳೋದು ತಮಾಷೆ ವಿಷಯನೇ ಅಲ್ಲ. ಅಥವಾ ಯಾವುದೇ ಆಗಿರ್ಬೋದು. ಇನ್ಫ್ಯಾಕ್ಟ್ ನಿಮ್ಮ ಶೋಗೆ ಕೂಡ ನಾನು ಬೇರೆ ಯಾವುದೇ ಪ್ರೊಫೆಷನಲ್ ಇದ್ದರೂ ಬರೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ತನಕ ನನ್ನ ಜರ್ನಿ ಬಂದಿದೆ, ಇಲ್ಲಿ ತನಕ ಕರ್ಕೊಂಬಂದು ಕೂರಿಸಿದೆ ಅಂತಂದರೆ ಅದು ನನ್ನ ಪ್ರೊಫೆಷನ್ನೇ. ಬಿಕಾಸ್ ಆ ಪ್ರೊಫೆಷನಲ್ಲಿ ಅಷ್ಟು ಸಾಧನೆ ಮಾಡಿರೋದಕ್ಕೆ ಇಂಥ ಒಳ್ಳೆ ಪ್ಲ್ಯಾಟ್ಫಾರ್ಮ್ಗಳು ಸಿಗ್ತಾ ಇರೋದು. ಬಿಯಾಂಡ್ ಲಿಮಿಟ್ಸಲ್ಲಿ ನಾನು ಇವತ್ತು ಬಂದಿದ್ದೀನಿ ಅಂದರೆ ಇಟ್ಸ್ ರಿಯಲಿ ಮೈ ಪ್ಲೆಷರ್. ಸೊ ಹಾಗಾಗಿ ಇದಕ್ಕಿಂತ ಜಾಸ್ತಿ ನಾನು ಇನ್ನೇನು ಕೇಳೋಕ್ಕೆ ದೇವ್ರ ಹತ್ರ ಇಲ್ಲವೇ ಇಲ್ಲ. ಸೊ ಐ ಆಮ್ ಬ್ಲೆಸ್ಡ್ ವಿತ್ ಎವ್ರಿಥಿಂಗ್. ಅಂದರೆ ನನ್ನ ಒಂದು ಪ್ರೊಫೆಷನ್ನೇ ನನ್ನ ಇವತ್ತು ಇಡೀ ಜರ್ನಿಗೆ ಕಾರಣ ಆಗಿರೋಂಥದ್ದು. ಸೊ ಇವಾಗ 36 ಅವಾರ್ಡ್ಸ್ ನೀವು ಇಂಡಿಯಾದ ಒಳಗಡೆ ತಗೊಂಡಿರೋದು ಅಥವಾ ಏನಾದರೂ ಇಂಟರ್ನ್ಯಾಷನಲ್? ಒಂದು ಇಂಟರ್ನ್ಯಾಷನಲ್ ಬಂದಿದೆ, ಒಂದು ಶ್ರೀಲಂಕಾದಲ್ಲಿ ಬಂದಿರೋಂಥದ್ದು. ಅಲ್ಲಿ ನಾನು ರಿಸರ್ಚ್ ಮಾಡ್ತಾ ಇದ್ದೆ, ವೇದ ವಿಜ್ಞಾನ ಸೌಂದರ್ಯ ಜ್ಞಾನ ಬಗ್ಗೆನೇ ರಿಸರ್ಚ್ ಮಾಡುವಾಗ ಅಲ್ಲಿ ಒಂದು ರಿಸರ್ಚ್ ಸೆಂಟರ್ ಇದೆ. ಸಂಜೀವಿನಿ ಪರ್ವತ ಅಂದರೆ ನಾವು ಪುರಾಣಗಳಿಗೆ ಹೋದಾಗ ಅಂದರೆ ಸಂಜೀವಿನಿ ಪರ್ವತ ಏನಿದೆ ಅದು ಇವತ್ತಿಗೂ ಅಲ್ಲಿ ಇದೆ. ಸೊ ಅಲ್ಲಿ ನಾನು ರಿಸರ್ಚಿಗೆ ಹೋಗಿದ್ದೆ. ಆಮೇಲೆ ನಂದು ಇದೆಲ್ಲ ಥೀಸಿಸ್ನ ಸಬ್ಮಿಟ್ ಮಾಡಿದಾಗ ಅಲ್ಲಿ ಅಂದರೆ ಅದನ್ನೆಲ್ಲ ತೊಗೊಂಡ್ರು 2 years ಪ್ರೋಸೆಸ್ ಇರುತ್ತೆ, ಅದೆಲ್ಲ ಕ್ವೈರೀಸ್ ಎಲ್ಲ ಮಾಡ್ತಿರ್ತಾರೆ. ಸೊ ನನ್ನ ಥೀಸಿಸ್ ಎಲ್ಲ ಸಬ್ಮಿಟ್ ಮಾಡಿದ್ದಕ್ಕೆ ಇಂಟರ್ನ್ಯಾಷನಲ್ಲಿ ಅದೊಂದು ಸಿಕ್ಕಿದೆ. ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್ ವಿತ್ ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ ಆಲ್ಸೋ. ಓಕೆ ಮ್ಯಾಮ್. ಸೊ ಓವರಾಲ್ ನಿಮ್ಮ ಜರ್ನಿನ ನೋಡ್ಕೊಂಬಂದ್ರೆ ನಮಗೂ ತುಂಬ ಒಂದು ಇನ್ಸ್ಪೈರಿಂಗ್ ಅಂತ ಅನ್ಸುತ್ತೆ. ಆ್ಯಂಡ್ ಇವಾಗ ರೈಟ್ ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೂಡ. ಸೊ ಈಗ ನೀವು ಅಪ್ಕಮಿಂಗ್ ಮೇಕಪ್ ಆರ್ಟಿಸ್ಟ್ಗಳಿಗೂ ಕೂಡ ಒಳ್ಳೊಳ್ಳೆ ಟಿಪ್ಸನ್ನು ಕೂಡ ಕೊಟ್ಟಿದ್ದೀರಾ. ಸೊ ಹೋಪ್ಫುಲಿ ನಮ್ಮ ಪಾಡ್ಕಾಸ್ಟ್ನ ನೋಡ್ತಾ ಇರುವಂಥ ಅಪ್ಕಮಿಂಗ್ ಮೇಕಪ್ ಆರ್ಟಿಸ್ಟ್ ಯಾರಾದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಳ್ಳೆ ನಾಲೆಡ್ಜ್ ಸಿಕ್ಕಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗೆ ನಿಮ್ಮ ಕರಿಯರು, ನಿಮ್ಮ ಲೈಫ್ ಜರ್ನಿ ಮುಂದುವರಿತಾ ಹೋಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಲಾಸ್ಟಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಶೋ ನೋಡ್ತಾ ಇರೋಂಥವ್ರು ಯಾರೇ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಬ್ಯೂಟಿ ಕ್ವೆರೀಸ್ ಆಗಿರ್ಬೋದು, ನೀವು ಕೇಳ್ದಂಗೆ ಪಿಂಪಲ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟದನ್ನು ನಾವು ಹೋಗಿ ಡಾಕ್ಟರ್ಸ್ ಹತ್ರ
ಎಲ್ಲದನ್ನೂ ಕೇಳೋಕ್ಕಾಗಲ್ಲ. ಒಂದು ಮಾಯಿಶ್ಚರೈಸರ್ ಯಾವ್ದು ಹಾಕಲಿ ಅಂತ ಡಾಕ್ಟರ್ ಹತ್ರ ಹೋಗಿ ಕೇಳೋಕ್ಕಾಗಲ್ಲ. ಒಂದು ಡೈಲಿ ರಿಜಿಮ್ ಏನು ಮಾಡಲಿ ಅಂತ ಕೇಳೋಕ್ಕಾಗಲ್ಲ. ಆ ಥರದವ್ರಾಗಿರ್ಬೋದು, ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಆಗಿರ್ಬೋದು ಅಥವಾ ಮೇಕಪ್ ಕೋರ್ಸ್ ಆಗಿರ್ಬೋದು, ಅವ್ರಿಗೆ ನಾನು ನೆಕ್ಸ್ಟ್ ಏನು ಮಾಡಲಿ ಅಂತ ಐಡಿಯಾ ಸಿಕ್ಕಿರಲ್ಲ. ಹೇಗೆ ನಾವು ಕ್ಲೈಂಟ್ಸ್ ಲೈನಪ್ ಮಾಡ್ಕೊಳ್ಳಿ ಅನ್ನೋ ಐಡಿಯಾಸ್ಗಳು ಕೂಡ ಇರಲ್ಲ ಫಸ್ಟ್ ಅಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕರಿಯರ್ ಸ್ಟಾರ್ಟ್ ಮಾಡಬೇಕಂದ್ರೆ. ಆ ಥರದವ್ರಿಗೆ ನಮ್ಮ ಶೋನ, ಅದರಲ್ಲೂ ಬಿಯಾಂಡ್ ಲಿಮಿಟ್ಸ್ನ ಸಬ್ಸ್ಕ್ರೈಬರ್ಸ್ ಆದರೆ ಅವ್ರಿಗೆ ಒಂದು ಫ್ರೀ ಪ್ಲ್ಯಾಟ್ಫಾರ್ಮ್ ಕೊಡ್ತೀನಿ ನಾನು. ಸೊ ಅವರು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಬಂದು ಒಂದು ಫೋನ್ ಕಾಲ್ ಮಾಡಿ ಅವರು ಒನ್ ಡೇ ಸೆಮಿನಾರ್ಗೆ ಅಟೆಂಡ್ ಮಾಡಿ, ಫ್ರೀ ಸೆಮಿನಾರ್ನ ಅಟೆಂಡ್ ಮಾಡಿ ಅವರ ಡೌಟ್ಸ್ನ ಕೂಡ ಕ್ಲಾರಿಫೈ ಮಾಡ್ಕೊಳ್ಬೋದು. ಮತ್ತು ಯಾವುದೇ ಥರದ ಎಂಕ್ವೈರೀಸ್ ಇರ್ಬೋದು ಅಥವಾ ಅವ್ರಿಗೇನಾದರೂ ಕೇಳಬೇಕು ಅನ್ಸಿದ್ರೆ ಮುಕ್ತವಾಗಿ ಕೇಳಿಸ್ಕೊಳ್ಬೋದು. ಸೊ ಅಂಥ ಒಂದು ಅವಕಾಶನ ಖಂಡಿತವಾಗ್ಲೂ ಅವ್ರಿಗೆ ಕಲ್ಪಿಸ್ಕೊಡೋಣ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಪಾಡ್ಕಾಸ್ಟ್ನ ಯಾರೆಲ್ಲ ನೋಡ್ತಾ ಇದ್ದಾರೆ, ಸೊ ಡೆಫಿನೆಟ್ಲಿ ನೀವು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಬೋದು ಆ್ಯಂಡ್ ಫ್ರೀ ಸೆಮಿನಾರ್ನ ಕೂಡ ಅಟೆಂಡ್ ಮಾಡ್ಬೋದು. ಸೊ ಓವರಾಲ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಇಟ್ಸ್ ಆಲ್ವೇಸ್ ಮೈ ಪ್ಲೆಷರ್ ರಮ್ಯಾ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೀಪಾ ನಾಗೇಶ್ ಅವರ ಲೈಫ್ ಜರ್ನಿ ಹಾಗೆಯೇ ಕೂಡ ಮೇಕಪ್ ಬಗ್ಗೆ ತುಂಬ ಚೆನ್ನಾಗಿ ಎಜುಕೇಟ್ ಮಾಡಿದ್ದಾರೆ. ಸೊ ನೀವು ಕೂಡ ಇದೇ ಥರ ಮೇಕಪ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಅಥವಾ ನಾಲೆಜ್ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ಪಾಡ್ಕಾಸ್ಟ್ ಇದಾಗಿತ್ತು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಿಯಾಂಡ್ ಲಿಮಿಟ್ಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.